ಭಾಳ ಸಂತೋಷ ಆಯಿತು. ಅದಕ್ಕೆ ಅಲೆಮಾರು ಈ ಬದುಕು ಸಿನಿಮಾ ತಂಡದ ಧನ್ಯವಾದಗಳು. ಯಾಕಂದರೆ ಚಿಕ್ಕಣ್ಣ ನಮ್ಮ ಬಡ್ಕರ್ ಅಂತ ಜೊತೆ ಇರ್ತಾರೆ. ಅವರ ದಿನ ಬೆಳಗಿಂದ 3ನೇ ಪ್ರೋಗ್ರಾಮ್ ಕಾಣುತ್ತೆ, 2 ಸೆಕೆಂಡ್ 3rd ಮರ್ಬಿಡಿದೆ. ಏನೇ ಆಗಲಿ ಹೊಸಬು ತಂಡ ಒಂದೇನೋ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಅವರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಭಯ ಇರುತ್ತೆ. ನೀವು ಆದರೂ ಕೂಡ ಒಂದು ಸಿನಿಮಾ ಮಾಡೋದು ಸರಸ್ವತಿ ಇದು ದೇವಸ್ಥಾನ ಇದೆ, ತಪ್ಪಿಸ್ಕೋಬೇಡಿ. ಅವ್ರು ಹೇಳಿ ಕರೆಕ್ಟು, ಬಾಯಲ್ಲಿ ಬೇಡ ಹಾಕೊಂಡು ಮಾತಾಡಬೇಡ, ಅದಕ್ಕೆ ಗೌರವ ಕೊಡಬೇಕು. ಇದೊಂದು ದೇವಸ್ಥಾನ ಇದ್ದಂಗೆ. ಸಿನಿಮಾ ಶೂಟಿಂಗ್ ಪ್ಯಾಷನ್. ಇನ್ನೂ ಅಪ್ಕಮಿಂಗ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ರು. ಹಾಡು ಕೊಳ್ತಾ ಇದ್ರೆ ಮ್ಯೂಸಿಕ್ ಹಾಡು ಕೇಳ್ತಾ ತುಂಬ ಸಂತೋಷ ಆಯಿತು. ಟೈಟಲ್ ಸಾಂಗ್ ಇರ್ತದೆ, ಎಕ್ಸಲೆಂಟ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು. ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಈ ಹೊಸರುಗಳು ಏನೋ ಒಂದು ಉದ್ದೇಶ ಇಟ್ಕೊಂಡು ಬಂದಾಗ ನಾವು ಸಪೋರ್ಟ್ ಮಾಡೋಂಥ ಕೆಲಸ ಮಾಧ್ಯಮದವ್ರು ಯಾವಾಗಲೂ ಮಾಡ್ತಾರೆ, ಮಾಡೇ ಮಾಡ್ತಾರೆ. ನಿಮ್ಮ ತಪ್ಪುಗಳನ್ನು ತಿದ್ದುವಂಥ ಕೆಲಸ ಅವ್ರು ಮಾಡ್ತಾರೆ. ಅಷ್ಟು ಹೊತ್ತು ನಿಮಗೆ ಟೀಸ್ ಮಾಡ್ಕೊಂಡು ಉದ್ದೇಶ ಅವ್ರಿಗೆ ಇರಲ್ಲ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್, ಭಾಳ ವರ್ಷಗಳ ಎಕ್ಸ್ಪೀರಿಯನ್ಸ್ ಮಾಧ್ಯಮದ ಒಡನಾಟ ಇರೋದ್ರಿಂದ ಯಾವತ್ತೂ ಯಾವಾಗಲೂ ಹೊಸೊಬ್ಬರಿಗೆ ಅವಕಾಶ ಕೊಟ್ಕೊಂಡು ಆಮೇಲೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಸಿನಿಮಾ ಮಾಡ್ಬೇಕಾದ್ರೆ ಏನು ಗೊತ್ತಾ, ನೀವು ಏನೇ ವೀಕ್ನೆಸ್ ಸ್ಟೇಜ್ ಮೇಲೆ ಹೇಳ್ಬೇಡಿ ದಯವಿಟ್ಟು. ನಮ್ಮ ಸುರೇಶ್ ಚಿಕ್ಕಣ್ಣ ಅವ್ರು ಹೇಳ್ಬಿಟ್ರು ನಾನು ಸಹಾಯ ಮಾಡಿ ಅವೆಲ್ಲ ಹೇಳ್ಬಾರ್ದು. ಯಾಕಂದರೆ ಆ ಸಿನಿಮಾ ವ್ಯಾಲ್ಯೂನ ಯಾವತ್ತೂ ನಮ್ಮಷ್ಟೇ ನಾವು ಡೌನ್ ಮಾಡ್ಕೋಬಾರ್ದು. ಏನೇ ಆಗಲಿ ಸಿನಿಮಾ ಮಾಡಿದ ಮೇಲೆ ಅದನ್ನು ಸಸ್ಟೈನ್ ಮಾಡಿ ಶೂಟಿಂಗ್ ಮಾಡಿ ಎಡಿಟಿಂಗು, ಡಬ್ಬಿಂಗು, ರೀರೆಕಾರ್ಡಿಂಗು, ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್ ಮಾಡಿದ್ರೆ ರಿಲೀಸ್ ಪ್ಲ್ಯಾನ್ ಕೂಡ ನೀವೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ನಿಮ್ಮ ಏರಿಯಾಗಳು ಸೇಲ್ ಆಗಲಿ ಸ್ಯಾಟಲೈಟ್ ಸಿಗುತ್ತೆ ಅಂತ ಆ ದುಡ್ಡು ಬರುತ್ತೆ ಈ ದುಡ್ಡು ಬರುತ್ತೆ ಅಂತ ಹೇಳೋ ಸುಳ್ಳು. ನಿಮ್ದು ಯು ಹ್ಯಾವ್ ಟು ಪ್ಲ್ಯಾನ್ ರೈಟ್ ಫ್ರಮ್ ದಿ ಬಿಗಿನಿಂಗ್. ಏನು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ರಿಲೀಸ್ ತನಕ ನೀವೇ ಪ್ಲ್ಯಾನ್ ಮಾಡಬೇಕಂದ್ರೆ ಸಿನಿಮಾದಲ್ಲಿ ಕಂಟೆಂಟ್ ಇದೆ. ಈಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಹೇಳೋಕ್ಕಲ್ಲ, ಎನಿ ಟೈಮ್ ಇಟ್ ಇಸ್ ಗೋಯಿಂಗ್ ಟು ಬಿ ಹಿಟ್ ಅಷ್ಟೇ. ಯಾಕಂದರೆ ಕಂಟೆಂಟ್ ಇದೆ. ಏನೋ ಅಲೆಮಾರಿ ಈ ಬದುಕು, ಆ ಮೇಕಿಂಗು, ಆ ಕ್ಯಾಮ್ರಾ, DOP ಇದು ಎಕ್ಸಲೆಂಟ್ ಆಗಿದೆ. ನಿಜವಾಗ್ಲೂ ಸಿನಿಮಾ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಕೂಡ ನನಗಿದೆ. ಅದೇ ಜೊತೆ ನಮ್ಮ ಇವರು ಸುರೇಶ್ ಚಿಕ್ಕಣ್ಣ ಅವ್ರದ್ದು ನಮ್ಮ ಯಾವುದು ಸಿರಿ ಮ್ಯೂಸಿಕ್ನವ್ರು ಮೋಸ್ಟ್ಲಿ ಸೆಕೆಂಡ್ ಪಿಕ್ಚರ್ 3rd ಪಿಕ್ಚರ್ ಅಂತ ಕಾಣ್ತಲ್ಲ, 3ನೇ ಹೆಸರು ಮಾಡಿದ್ರೆ. ಇದು ಹೊಸ ಮೊನ್ನೆ ಬಂದ್ಮೇಲೆ ನಾನು ಇವತ್ತು 2ನೇದು ಮೊನ್ನೆ ಬಂದು ಆ ಸಿನಿಮಾ ಹೊಸ ಸಿನಿಮಾ ಮಾಡಿದಾಗ ಸಾಂಗ್ಸ್ ಚೆನ್ನಾಗಿದೆ. ಈ ಮ್ಯೂಸಿಕ್ ಏನಾಗಿದೆ ಇವ್ರದೆಲ್ಲ ಹಿಡನ್ ಸೀಕ್ರೆಟು. ಇದ್ರ ಇನ್ಕಮ್ ಏನು ಗೊತ್ತೇ ಆಗೋದಿಲ್ಲ. ದೊಡ್ಡ ದೊಡ್ಡವರೆಲ್ಲ ಏನು ಮಾಡ್ತಾರೆ, ಹೊರೆ ಮಾಡಿಸ್ಬಿಡ್ತಾರೆ ಪಾಪ. ಯಾವುದೋ ಒಂದು ಹಾಡಿನಿಂದ ಬರೋ ಒಂದು ಇನ್ಕಮ್ಮು ಲಕ್ಷಾಂತರ ಬಂದರೂ ಕೂಡ ನಿರ್ಮಾಪಕರು ತಲುಪುವಂಥ ಕೆಲಸ ಆಗೋದಿಲ್ಲ ಬಿಡಿ. ಅದು ನನ್ನ ಎಕ್ಸ್ಪೀರಿಯನ್ಸು. ಅದರಿಂದ ಅಟ್ಲೀಸ್ಟ್ ಒಂದು ಇಂಟೆನ್ಷನ್ ಮಾಡ್ತೀನಿ ಅಂತ ಉದ್ದೇಶ ಹೇಳಿದ್ರಲ್ಲ, ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ. ಅವತ್ತು ಮಿಸ್ಟೇಕ್ ಆಗಿದ್ದು. ದಯವಿಟ್ಟು ಅವ್ರ ಪರವಾಗಿ ನಾನು ದಯವಿಟ್ಟು ಮರ್ತ್ಬಿಡಿ ಇಲ್ಲಿಗೆ ಅಂತೇಳಿ, ಅವ್ರ ಪರವಾಗಿ ಇಲ್ಲಿಗೆ ಮರ್ತ್ಬಿಡಿ ಅಂತ. ಹರೀಶ್ ಅವರು ಬಹಳ ಇಂಟೆಲಿಜೆಂಟ್, ಇದೆ ವೆರಿ ಇಂಟೆಲಿಜೆಂಟ್ ರಿಪೋರ್ಟರ್. ಎಕ್ಸ್ಕ್ಯೂಸ್ ಮೇಲೆ ನಾನು ಮಾಡ್ಬೇಕಾದ್ರೆ ನಾನು ಅದನ್ನ ಅಧ್ಯಯನ ಮಾಡಿದ್ದೆ, ರಿಸರ್ಚ್. ಮಾಧ್ಯಮ ಅಂದ್ರೇನು, ಎಡಿಟರ್ ಅಂದ್ರೇನು, ನಮ್ಮ ಪತ್ರಿಕಾ ರಿಪೋರ್ಟರ್ ಸ್ಟಡಿ ಮಾಡಿದ್ದೆ. ನಂದು ಯಾವುದು ಮಿಸ್ಟೇಕ್ಗಳನ್ನು ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ. ಎಷ್ಟು ಅದು ಒಳ್ಳೆ ಅಮೌಂಟ್ ಅಂದು ಅವತ್ತಿನ ದಿನದಲ್ಲಿ ಎಕ್ಸ್ಕ್ಯೂಸ್ ಮಿಗೆ ಭವಿಷ್ಯ ಸುಳ್ಳಲ್ಲ. ಅಶ್ವಿನಿ ರಾಮಪ್ರಸಾದ್ ನನ್ನ 30 ಲಕ್ಷ ಕೊಟ್ಟರು. ಸುಳ್ಳಲ್ಲ ಸರ್. ಸರ್ ನನಗೆ ಬಂದಿರೋ ದುಡ್ಡು ನಾನು ಖರ್ಚು ಮಾಡಿದ್ದು ನನಗೆ ಗೊತ್ತು. RP ಪಟ್ನಾಯಕ್ ಮ್ಯೂಸಿಕ್ನ ಹೇಳ್ಬಾರ್ದು. ನನಗೆ ಒಳ್ಳೆ ಪೇಮೆಂಟ್ ಕೊಟ್ಟರು, ಅದು ತಕ್ಕಂತೆ ಅವ್ರ ದುಡ್ಡು ಬಂದಿದೆ ಬಿಡಿ, ಅದೇನು ಡೌಟ್ ಇಲ್ಲ. ನಮ್ದೆಲ್ಲ ಸಿನಿಮಾಗಳದ್ದು ಆಡಿಯೋ ಒಳ್ಳೆ ರೇಟಿಗೆ ಹೋಗಿದೆ. ಇವ್ರದ್ದು ಕೂಡ ಒಳ್ಳೆ ರೇಟ್ ಕೊಡ್ಲಿ ಅಂತ ಬಡ್ಕರ್ಗಳಿಗೆ ಸ್ವಲ್ಪ ಕಾಲಿಡಿದೆ, ಅದೇ ತಪ್ಪಾಗಿರೋದು ನನಗೆ. ನಾವಿಲ್ಲಿ ಸಿನಿಮಾ ಅಂತ ಹೇಳಿದ್ರೆ ಪಾಪ ಹುಡುಗಿ ತಾಯಿ ಪಾತ್ರ, ಹುಡುಗಿ ಸಣ್ಣ ತಾಯಿ ಪಾತ್ರ ನಾನು ಯೋಚನೆ ಮಾಡಿದೆ. ತಾಯಿನ ಅಂದ್ರೆ ಒಳ್ಳೆ ಅಲ್ಲ ಇದರಲ್ಲಿ 70 ವರ್ಷದ ಒದಗಿ ಮಾಡಿ ಬಳಸ್ಬಿಡ್ಯಾರ ಅವ್ರು ಸ್ಟೇಜ್ ಮೇಲೆ. ಎಷ್ಟು ಕೆರಿಯರ್ ಬಿಲ್ಡಪ್ ಮಾಡ್ಬೇಕಲ್ಲ ಅವರು. ಉತ್ತರ ಕರ್ನಾಟಕದವರು ಏನೋ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಕಂಟೆಂಟ್ ಇದೆ, ಪಾತ್ರ ಒಂದು ಕಾಲ್ಪನಿಕ ಅಷ್ಟೇ. ಅದರಿಂದ ಏನು ತೊಂದರೆ ಇಲ್ಲ. ನೀವು ಒಂದು ಒಳ್ಳೆ ತಾಯಿ ಸಾಂಗ್ ಚೆನ್ನಾಗಿ ಮಾಡಿದೆಪ್ಪ ನಿಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ನಿಮ್ಮ ಒಳ್ಳೆ ಫ್ಯೂಚರ್ ಇದೆ. ರೀರೆಕಾರ್ಡಿಂಗು ಕೂಡ ಚೆನ್ನಾಗಿದೆ. ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗಲಿ, ಆಮೇಲೆ ಅವ್ರು ಹಾಕಿದ ಬಂಡವಾಳ ಬರಲಿ. ನಿರ್ದೇಶಕ ಪ್ರೊಡ್ಯೂಸರು ದಿವ್ಯ ಕುಮಾರ್ ಅವ್ರ ಪಾಪ ಹೇಳಿದ್ರು, ಏನಿಲ್ಲ ತಪ್ಪು ನೆಪ್ಪು ಸರಿ ಮಾಡಿಸ್ಕೊಂಡು ನಮ್ಮ ಬೆಳೆಸಿ ಉಳಿಸಿ ಅಂತ ಹೇಳಿದ್ರು. ಒಳ್ಳೆ ಮಾತು. ಆ ಕೆಲಸ ಅವ್ರು ಮಾಡ್ತಾರೆ. ನಮ್ಮ ಡೈರೆಕ್ಟ್ರಿಗೆ ಇದೇ ವಿಚಾರ ಇದೆ. ಪಾಪ ಏನೋ ಅಪ್ಪಿ ಸಣ್ಣ ಮಿಸ್ಟೇಕ್ ಮಾಡಿದೆ, ಮನಸ್ಸಲ್ಲಿ ಹಿಡ್ಕೊಂಬಿಡಿ, ಏನು ಹೇಳೋಕ್ಕೋಗ್ಬಿಡಿ. ಸಿನಿಮಾ ಒಂದು ಚಿತ್ರಮಂದಿರ, ಸಿನಿಮಾ ಅನ್ನೋದು ಒಂದು ಸರಸ್ವತಿ ದೇವಸ್ಥಾನ. ಅದು ಅನ್ಕೊಂಡು ಹೋದವ್ರಿಗೆ ಯಾವತ್ತೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ತಂಡಕ್ಕೆ ಈ ಸಿನಿಮಾ ಕೆಲಸ ಮಾಡಿದ ತಂತ್ರಜ್ಞನಿಗೆ ಒಳ್ಳೇದಾಗಲಿ, ಇಲ್ಲಿ ಬಂದಿರೋಂಥ ಎಲ್ಲ ಬಂಧು ಮಿತ್ರರು ಒಳ್ಳೇದು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಸುರೇಶ್ ಅವರ ಉಮೇಶ್ ಬಣ್ಕರ್ ಸ್ಮೈಲಿಂಗ್ ಸ್ಟಾರ್ ಎಲ್ಲ ವಾಣಿಜ್ಯ ಮಂಡಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.